ಮಲಗಿದಾಗ ನಾನು ಬಟ್ಟೆ ಹಾಕಲ್ಲ ರಾತ್ರಿ, ಅದನ್ನು ಉಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದನಂತೇಳಿ ಉಪ್ಪು ತಿಂತಾನೆ ನೀರು ಕುಡಿಲೇಬೇಕು. ಆ ಹೆಣ್ಣು ಮಕ್ಕಳನ್ನು ಸಂತಪ್ತರು ಹೇಳೋದಕ್ಕಿಂತ ಸಂತೃಪ್ತರು ಅಂತ ಹೇಳ್ಬೋದು ಮೇಡಮ್. ಬಲಿಪಶು ಮಾಡೋದಲ್ಲ ಇದು. ಸರ್ ನಿಮ್ಮ ಹೆಸರು? ಕಿರಣ್ ಅಂತ ಹೇಳಿ ಮೇಡಮ್. ಬೆಂಗಳೂರವ್ರೇನಾ? ಹೌದು ಮೇಡಮ್. ಓಕೆ ಸರ್, ಇವಾಗ ನ್ಯೂಸ್ ನೋಡ್ತಾ ಇದ್ದೀರಾ, ಪೆನ್ ಡ್ರೈವ್ ಬಗ್ಗೆ ಒಂದು ಬಹಿರಂಗ ಸುದ್ದಿ ಆಗ್ತದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಪೆನ್ ಡ್ರೈವ್ ಬಗ್ಗೆ ಈಗ ಹೆಣ್ಣು ಮಕ್ಕಳ ಮಾನಹಾನ ಮಾಡೋದೆಲ್ಲ ತಪ್ಪು ಆ್ಯಕ್ಚುಲಿ ಹೇಳೋದಾದರೆ. ಈಗ ಏನಂದರೆ ಅದನ್ನು ರಾಜಕೀಯವಾಗಿ ದಾಳ ಯೂಸ್ಕೊಂಡು ಹೆಣ್ಣು ಮಕ್ಕಳನ್ನು ಬಲಿಪಶು ಮಾಡಿಕೊಂಡು ನಿಜವಾಗಿ ಅವರು 90% ನೋಡುವಾಗ ಹೆಣ್ಣು ಮಕ್ಕಳು ಸ್ವ ಇಚ್ಛೆಯಿಂದ ಆಸೆ ಆಮಿಷಗಳಿಗೆ ಬಲಿಯಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಂಡು ಬರ್ತದೆ. ಬಟ್ ಯಾಕೆಂದರೆ ಇದು ಆ ರೀತಿ ಆಗಬಾರ್ದು. ಯಾಕೆಂದರೆ ಹೆಣ್ಣು ಮಕ್ಕಳು ಯೂಸ್ ಮಾಡಿಕೊಂಡು ರಾಜಕೀಯವಾಗಿ ಬೇರೆಯವರನ್ನು ಬಲಿಪಶು ಮಾಡೋದು, ಇಲ್ಲದ್ರೆ ಅದನ್ನು ರಾಜಕೀಯ ಪರ್ಸನಲ್ ಲೈಫನ್ನು ಕೊಲೆಸ್ ಮಾಡೋದು ಅದೆಲ್ಲ ತಪ್ಪು. ಆ ಹೆಣ್ಣು ಮಕ್ಕಳನ್ನು ಸಂತಪ್ತರು ಹೇಳೋದಕ್ಕಿಂತ ಸಂತೃಪ್ತರು ಅಂತ ಹೇಳ್ಬೋದು ಮೇಡಮ್. ಯಾಕೆಂದರೆ ಅವರು ಯಾವುದು ಆಸೆಗಾಗಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ಇನ್ನೊಬ್ಬರ ರಾಜಕೀಯ ಭವಿಷ್ಯವನ್ನು ಇಲ್ಲದ್ರೆ ಆತನ ಪರ್ಸನಲ್ ಇದನ್ನು ಹಾಳು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರಲ್ಲ, ಇದು ಸರ್ವತಾ ತಪ್ಪು ಅಂತ ಹೇಳ್ತಿದ್ದೇನೆ ನಾನು. ಸೊ ನೀವು ತಪ್ಪು ಹೆಣ್ಮಕ್ಳು ಅಂತ ಹೇಳ್ತೀರಾ ಅಥವಾ ಇವಾಗ ಮಾಡಿರೋರ್ದು ತಪ್ಪು ಅಂತ ಹೇಳ್ತೀರಾ? ಅಲ್ಲ, ಇಬ್ಬರು ಬರ್ತಾರೆ, ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಅಲ್ಲ. ಹೆಣ್ಣು ದುಡ್ಡು ಕೊಡ್ತಾರೆ, ನಾನು ಏನು ಮಾತಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳಿದ್ದೇವೆ. ಹೆಣ್ಣನ್ನು ನದಿಗೆ ಹೋಲಿಸಿದ್ದಾರೆ, ಭೂಮಿಗೆ ಹೋಲಿಸಿದ್ದಾರೆ, ಪ್ರಕೃತಿಗೆ ಹೋಲಿಸಿದ್ದಾರೆ. ಆ ಹೆಣ್ಣಿನ ಮುಖಾಂತರ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋದು ಎಷ್ಟು ನ್ಯಾಯ ಅಂತ ಕೇಳ್ತಾ ಇದ್ದೇನೆ ನಾನು. ಇಲ್ಲಿ ತಪ್ಪು ಸರಿ ಪ್ರಶ್ನೆ ಬರಲ್ಲ. ಈಗಿನ ಯುಗದಲ್ಲಿ ಒಬ್ಬನನ್ನು ಆತನ ಮಾನಹಾನಿ ಮಾಡೋದು ಇಲ್ಲದ್ರೆ ಆತನ ತೇಜೋವಧ ಮಾಡಲಿಕ್ಕೆ ಹೆಣ್ಣುವನ್ನು ದಾಳವಾಗಿ ಉಪಯೋಗಿಸ್ತಾರಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೇನೆ ನಾನು. ಓಕೆ, ಸೊ ಇವಾಗ ನೀವು ಅವರಿಗೆ ಪನಿಷ್ಮೆಂಟ್ ಏನು ಆಗಬೇಕು ಆಗಬಾರ್ದು ಅಂತ ಏನು ಹೇಳ್ತೀರಾ ಸರ್? ಅಲ್ಲ ನೋಡಿ, ಯಾರು ಪೆನ್ ಡ್ರೈವ್ ಮಾಡಿದ್ದಾರೆ ಅದು ತಪ್ಪು, ಯಾರು ಪೆನ್ ಡ್ರೈವನ್ನು ಬಿಟ್ಟಿದ್ದಾರೆ ಅವರು ತಪ್ಪು. ಕಾನೂನು ಎಲ್ಲ ಈ ಭಾರತ ದೇಶದಲ್ಲಿ ಕಾನೂನು, ಈಗ ಭಾರತದಲ್ಲಿ RBI ಹೇಗೆ ಉಂಟು, ಅದರಿಂದ ನಮ್ಮ ಇಕಾನಮಿ ಸ್ಟ್ರಾಂಗ್, RBIನ ಮೀರಿಸಿ ಹೋಗ್ಲಿಕ್ಕೆ ಆಗಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟು, ಸಂವಿಧಾನ ಅದಂತ ಇರ್ತದೆ. ಯಾರು ತಪ್ಪು ಮಾಡ್ತಾರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾರು ಉಪ್ಪು ತಿಂತಾನೆ ನೀರು ಕುಡಿಲೇಬೇಕು. ಮತ್ತು ಸ್ವಾರ್ಥಕ್ಕಾಗಿ ಯಾರದೋ ಒಂದು ತನ್ನ ದೇಶ ಸಾಧನೆಗಾಗಿ ಈ ರೀತಿ ಉಪಯೋಗ ಆಗಬಾರ್ದು. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತದೆ ಅಂತ ಹೇಳ್ತಿದ್ದೆ ನಾನು. ಸೊ ನಿಮ್ಮ ಪ್ರಕಾರ ಇದು ಒಬ್ಬರ ಇಮೇಜ್ನ ಹಾಳು ಮಾಡೋದಕ್ಕೆ ಮಾಡಿರೋದು ಅಂತ ಹೇಳ್ತೀರಾ? ಮೇಲ್ನೋಟಕ್ಕೆ ಹಾಗೆ ಕಾಣ್ತಿರೋದಲ್ಲ. ಯಾವುದೋ ಒಬ್ಬ ಹೈ ಪೀಕಲ್ಲಿ ಇರ್ತಾನೆ ನೋಡಿ. ನಾನೊಂದು ಮಾಜಿ ಮುಖ್ಯಮಂತ್ರಿಯ ಮಗನ ವಿಷಯ ಬಗ್ಗೆ ಹೇಳ್ತೇನೆ, ಯಾರಂತ ಹೇಳಲ್ಲ, ಒಂದು ಯಾವ ಪಕ್ಷನೂ ಅಂತ ಹೇಳಲ್ಲ. ಅವನಿಗೆ ಏನೋ ಮಾತಾಡಿದ್ದಾನೆ ಮೊಬೈಲಲ್ಲಿ. ಮಾತಾಡ್ತಿರುವಾಗ ಆ ಹೆಣ್ಣು ರೆಕಾರ್ಡ್ ಮಾಡಿಕೊಂಡು ನನಗೆ ಈ ರೀತಿ ಆಗಿದೆ ಅಂತೇಳಿ ಅವಳು ಕೇಸ್ ಹಾಕಿದ್ಳು ಮೊಕದ್ದಮೆ. ಆಗ ಕೋರ್ಟ್ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದು ಗೊತ್ತಾ? ಈ ಸೆಲೆಬ್ರಿಟಿಗಳ ಮಕ್ಕಳನ್ನು ಈ ರೀತಿ ಉಪಯೋಗ ಮಾಡಿಕೊಂಡು ಅವ್ರಿಗೆ ಯಾರೋ ಹುಡುಗಿಯರನ್ನು ಬಿಟ್ಟು ದುಡ್ಡು ಮಾಡ್ತಾರಂತ ಹೇಳಿದ್ದು ಆ ಪ್ರಕರಣವನ್ನು ಕ್ಲೋಸ್ ಮಾಡಿಬಿಟ್ಟಿದ್ದು ಕೋರ್ಟು. ಓಕೆ, ಸೊ ನೀವು ಹೇಳೋದು ಈಗ ರಾಜಕೀಯದಲ್ಲೂ ದಾಳ ತುಂಬಾ ಉಪಯೋಗಿಸ್ತಾ ಇದ್ದಾರೆ, ಒಬ್ಬರನ್ನ ಹಾಳು ಮಾಡಬೇಕಂದ್ರೆ ಇನ್ನೊಂದು ರೀತಿ ಮಾಡ್ತಿದ್ದಾರೆ ಅಂತ. ಇದು ಖಂಡಿತವಾಗಿ, ಯಾಕಂದರೆ ಇದು ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗಿಡ್ತದೆ. ಈಗ ಸಪೋಸ್ ನಾನು ಹೇಳ್ತೇನೆ, ನಾನೀಗ ರಾತ್ರಿ ಮಲಗಿದ್ದೇನೆ, ಮಲಗಿದಾಗ ನಾನು ಬಟ್ಟೆ ಹಾಕಲ್ಲ ರಾತ್ರಿ. ಯಾವ ವಿಡಿಯೋ ಕಾಲ್ ಬಂದು ತೆಗೆದಾಗ ಅದನ್ನು ಉಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದನಂತೇಳಿ ಬಲಿಪಶು ಮಾಡೋದಲ್ಲ ಇದು. ವಿಟಿ ನ್ಯೂಸ್ ಕನ್ನಡ ಸಾಮಾಜಿಕ ಬದಲಾವಣೆಗಾಗಿ ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.